ನಮಸ್ಕಾರ ವೀಕ್ಷಕ ಬಂಧುಗಳೇ, ಇದೇ ತಿಂಗಳ 26ನೇ ತಾರೀಕು ಮುಜರಾಯಿ ಇಲಾಖೆಗೆ ಸೇರಿರುವಂತಹ ಬನಶಂಕರಿ ದೇವಾಲಯದ ಆಪಾದಿತರೇನಿದ್ದಾರೆ ಶ್ರೀನಿವಾಸ ಮೂರ್ತಿ, ಕೆ ಪದ್ಮ ಮತ್ತು ಅವರ ಸಹೋದ್ಯೋಗಿಗಳು ಕೆಲವರು ಅವರ ಆಪಾದನೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡಬೇಕು ಅಂತೇಳಿ ಒಂದು ಪತ್ರ ಬಂದಿದೆ. ಈ ಹಿಂದೆ ಕೂಡ ಇದೇ ರೀತಿ ಬಂತು. ಅದಕ್ಕೇನ್ ಬೇಕೋ ಅದು ಪತ್ರವನ್ನು ಬರೆದಿದ್ದೀನಿ, ಬೇರೆ ಪ್ರಶ್ನೆ. ಇದಕ್ಕೆ ದಾಖಲೆ ಸಮೇತ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟರು ಕೂಡ ವಿಚಾರಣೆಯ ನೆಪದಲ್ಲಿ ವ್ಯವಸ್ಥೆಯ ದಾರಿ ತಪ್ಪಿಸುವಂತ ಕೆಲಸ ಮಾಡೋದ್ರಲ್ಲಿ ಇವರು ನಿಸ್ಸೀಮರು. ಇಲ್ಲಿ ವಿಚಾರಣಾಧಿಕಾರಿ ಯಾರಿದ್ದಾರೆ ಪಿ ದಿನೇಶ್ ಅವರು, ಅವ್ರ ಬಗ್ಗೆ ನನಗೆ ಆಕ್ಷೇಪಣೆ ಇದೆ. ಯಾಕೆಂದ್ರೆ ಅವರ ಮೇಲಧಿಕಾರಿಗಳು ತಿಳಿಸಿರ್ತಾರೆ, ಇವರು ವಿಚಾರಣೆ ಮಾಡ್ತಾರೆ, ಅದ್ರಲ್ಲಿ ಇನ್ನೊಂದು ಪ್ರಶ್ನೆ ಇಲ್ಲ. ಆದ್ರೆ ಈ ಆಪಾದಿತ ಯಾರಿದಾರಲ್ಲ, ಭಾರಿ ಡೇಂಜರಸ್ ಜನ. ಎಷ್ಟು ಸುಲಭವಾಗಿ ತಪ್ಪು ಮಾಡಿ ಅದನ್ನ ಮುಚ್ಚಿಡುವಂತ ಪ್ರಯತ್ನ ಮಾಡೋದು, ಸಿಕ್ಕಾಪಟ್ಟೆ ತಪ್ಪುಗಳು ಮಾಡೋದು, ಅವ್ರಿವ್ರ ಕಾಲಕ್ಕೆ ಬೀಳೋದು, ಇಲ್ಲಾಂದ್ರೆ ಆ ಪ್ರಶ್ನೆ ಮಾಡಿದವರಿಗೆ ತೊಂದರೆ ಕೊಡುವಂತ ಪ್ರಯತ್ನ ಮಾಡೋದು. ಸುಮ್ಮನೆ ಒಂದು ಸಣ್ಣ ಸಣ್ಣ ಉದಾಹರಣೆಗಳು ಕೊಡ್ತೀವಿ ಒಬ್ಬೊಬ್ರದನ್ನು. ಉದಾಹರಣೆಗೆ ಕೋರ್ಟಸ್ ನಲ್ಲಿರುವಂತ ಲಕ್ಷ್ಮೀ ನರಸಮ್ಮ ಅಂತೇಳಿ ಅರ್ಚಕರು ಬಾಬುಸ್ವಾಮಿ ತೀರ್ಕೊಂಡು 5 ವರ್ಷನೋ 6 ವರ್ಷನೋ ಆಯ್ತು, ಇವತ್ತಿಗೂ ಕೂಡ ಜಾಗ ಬಿಟ್ಟಿಲ್ಲ. ವ್ಯವಸ್ಥೆಯನ್ನು ದಾರಿ ತಪ್ಪಿಸುವಂಥದ್ದು, ಅಧಿಕಾರಿಗಳನ್ನ ತಪ್ಪು ಮಾಡೋದಕ್ಕೆ ಪ್ರಚೋದನೆ ಕೊಡುವಂಥದ್ದು, ಇಂಥ ಕೆಲಸ ಮಾಡ್ತಾ ಇವತ್ತಿಗೂ ಕೂಡ ಇದ್ದಾರೆ. ಅವರನ್ನು ಹೊರಗಡೆ ಹಾಕುವಂತ ಕೆಲಸ ಮಾಡಿಲ್ಲ. ಅದಕ್ಕೆ ಅವರ ಕುಟುಂಬಸ್ಥರನ್ನ ಉಪಯೋಗಿಸಿಕೊಂಡು ಇನ್ನಷ್ಟು ದಾರಿ ತಪ್ಪಿಸುವಂತ ಕೆಲಸ ಮಾಡುವಂಥದ್ದು. ಇನ್ನು ಕೆ ಪದ್ಮ ಅವರಿರ್ಬೋದು, ಶ್ರೀನಿವಾಸ ಮೂರ್ತಿ ಅವ್ರದ್ದಿರ್ಬೋದು, ಸಾಕಷ್ಟು ಆಪಾದನೆಗಳಿದೆ. ಆಗಾಗ ಹೇಳಿ ಜನಗಳಿಗೂ ಬೋರ್ ಆಗ್ಬಿಟ್ಟಿದೆ. ಅವ್ರ ಬಗ್ಗೆ ಮಾತಾಡೋದಕ್ಕೂ ಅಸಹ್ಯ ಅನ್ಸುತ್ತೆ. ಅದು ಬಿಟ್ಟಾಕಣ. ಇನ್ನು ದೇವಾಲಯದ ಬೇರೆ ಬೇರೆ ಆಪಾದಿತ ನೌಕರರ ಬಗ್ಗೆ ಎಷ್ಟ್ರಿ, ಒಬ್ಬೊಬ್ಬರ ಹತ್ರ 2 ಆಧಾರ್ ಕಾರ್ಡ್, ಒಬ್ಬೊಬ್ಬರ ಹತ್ರ 2 ಡಾಕ್ಯುಮೆಂಟ್ಸ್, ಇಲ್ಲೀಗಲ್ ಆಗಿ ಅಪಾಯಿಂಟ್ಮೆಂಟ್ಗಳು, ಎಷ್ಟು ತರದ್ದಿರಬೇಕು? ಏನು ಈ ತನಿಖೆ ಮಾಡುವಂಥದ್ದು ಏನಿದೆ? ಇಂಥ ಆಟಗಳನ್ನ ಬಿಟ್ಬಿಟ್ಟು ದೇವಾಲಯದ ನೌಕರರು, ಅಧಿಕಾರಿಗಳು ಒಳ್ಳೆಯ ಬುದ್ಧಿಯನ್ನು ಕಲಿತು ಮುಜರಾಯಿ ಇಲಾಖೆಗೆ ಹೆಸರು ತರುವಂತ ಕೆಲಸ ಮಾಡಿ. ಅದನ್ನ ಬಿಟ್ಬಿಟ್ಟು ಅಲ್ಲಿ ತನಿಖೆ ಮಾಡು, ಇಲ್ಲಿ ತನಿಖೆ ಮಾಡು, ತಪ್ಪು ಮಾಡ್ಬಿಟ್ಟು ಅವ್ರಿವ್ರ ಕಾಲಿಗೆ ಬಿಡೋದು, ತಪ್ಪು ಮಾಡ್ಬಿಟ್ಟು ವ್ಯವಸ್ಥೆ ದಾರಿ ತಪ್ಪಿಸುವಂಥದ್ದು, ಪ್ರಶ್ನೆ ಮಾಡೋದವ್ರಿಗೆ ತೊಂದರೆ ಕೊಡುವಂಥದ್ದು, ಇದೆಲ್ಲ ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ ನ್ಯಾಯುಕ್ತರು ಇಂಥ ಆಪಾದಿತರಿಗೆ ಬುದ್ಧಿ ಕಲಿಸುವಂತ ಪ್ರಯತ್ನ ಮಾಡಿ. ಈ ವಾಮ ಮಾರ್ಗದ ದಾರಿ ತುಂಬಾ ದಿವಸ ಇರೋದಿಲ್ಲ. ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ.